ಸೊ ಇದೆಲ್ಲದರ ನಡುವೆ ಒಂದು ಮ್ಯೂಸಿಕಲ್ ವಿಡಿಯೋದಲ್ಲಿ ಕೂಡ ಮಾಡ್ತೀರಾ ನೀವು? ಓಕೆ, ದೇವ್ರ ನಂಗೆ ಡಾನ್ಸ್ ಮಾಡೋಕ್ಕೆ ಈಗಲೂ ಬರಲ್ಲ. ಮತ್ತೆ ಅದು ಹೆಂಗೆ ಮಾಡಿಬಿಟ್ರೆ ನೀವು ಅಷ್ಟು ಚೆನ್ನಾಗಿ ಡ್ಯಾನ್ಸ್? ಮೇ ಬಿ ನಾನು ನಿಮಗೆ ಐ ಗಿವ್ ಯು ಬೆಟರ್ ಮಾಡೆಲ್ಸ್. ನನ್ನ ಬದಲು ಐ ಗಿವ್ ಯು ಸಮನ್ ಹೂ ಇಸ್ ಬೆಟರ್, ಹೂ ಇಸ್ ಗುಡ್ ಇನ್ ಡಾನ್ಸ್. ಇಲ್ಲ, ಆಕ್ಚುಲಿ ನಿಮಗೆ ಗೊತ್ತಿಲ್ಲ, ಸಾಂಗ್ ರೈಟರ್ ಸಾಂಗ್ ಬರೆಯುವಾಗ ನಿಮ್ ಫೋಟೋ ಹಿಡ್ಕೊಂಡು ಬರ್ದಿದ್ದಾರೆ. ಮಾತಾಡುವಾಗ ಹೇಳಿದ್ರಿ ನಂಗೆ ಸಖತ್ತು ಸಿನಿಮಾ ಆಫರ್ ಬಂದಿತ್ತು ಬಟ್ ಮಾಡಲಿಲ್ಲ. ತುಂಬಾ ಆಪರ್ಚುನಿಟೀಸ್ ಕಳ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಅನ್ ಆಪರ್ಚುನಿಟಿ ವಿತ್ ಗೋಲ್ಡನ್ ಸ್ಟಾರ್ ಗಣೇಶ್ ಸಖತ್ ಮೂವಿಗೆ. ಈಗ ಮುಂದೆ ಸಪೋಸ್ ಇನ್ ಫ್ಯೂಚರ್ ಈಗ ಇನ್ನೊಂದು ಯಾವುದೋ ಒಂದು ನಿಮಗೆ ಸಿನಿಮಾ ಸಿಗುತ್ತೆ, ಕನ್ನಡ ಸಿನಿಮಾ ಅಥವಾ ತುಳು ಸಿನಿಮಾ, ಅಪೋಸಿಟ್ ಬಿಗ್ ಸ್ಟಾರ್ ಅಂತ ಅನ್ಕೊಳ್ಳಿ. ಮಾಡ್ತೀನಿ, ಡೌಟೇ ಇಲ್ಲ, ಮಾಡ್ತೀನಿ. ಸೊ ಅವಾಗ 300 ಡೇಸ್ ಶೆಡ್ಯೂಲ್ ಆದ್ರೂ ಪರವಾಗಿಲ್ಲ, ಮಾಡ್ತೀನಿ. ಇದೆಲ್ಲದರ ನಡುವೆ ಏನೋ ಈ ಕಡೆ ಮಾಡಲಿಂಗಲ್ಲಿ ಹೆಸರು ಮಾಡ್ತಾನೆ, ಈ ಕಡೆ ತುಳು ಇಂಡಸ್ಟ್ರಿಯಲ್ಲೂ ನೀವು ಬರ್ತೀರಾ, ಕಾಲಿಡ್ತೀರಾ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ. ಸೊ ಅದ್ರ ಬಗ್ಗೆ ಇಂಡಸ್ಟ್ರಿಗೆ ಬಂದಿದ್ದು ಹೆಂಗೆ, ಲಿಂಕ್ ಸಿಕ್ಕಿದ್ದು ಹೆಂಗೆ, ಅಥವಾ ಹೇಗೆ ತುಳುಗೆ ಹೇಗೆ ಇದಾಗಿತ್ತು ಅಂತ? ಓಕೆ, ಸೊ ತುಳು ಇಸ್ ನಮ್ಮ ಮಾತೃಭಾಷೆ. ಸೊ ನಂಗಂದು ಐ ಥಿಂಕ್ ಮೋರ್ ದ್ಯಾನ್ ಮಾಡಲಿಂಗ್ ಒಂದು ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ ಇದ್ದಾಗ, ಸೊ ಮೋರ್ ಆಫ್ ಮಾಡಲಿಂಗ್ಗಿಂತ ಐ ಗಾಟ್ ಅ ಲಾಟ್ ಆಫ್ ಆಕ್ಟಿಂಗ್ ಆಪ್ಷನ್ಸ್. ಬಟ್ ಆಕ್ಟಿಂಗ್ ಅಲ್ಲಿ ನಿಮಗೆ ಹೇಗಿದ್ರು ಗೊತ್ತಿರಬೇಕು, ಆಕ್ಟಿಂಗ್ ಅಂದ್ರೆ ಒಂದು 3 months ಸ್ಕೆಡ್ಯೂಲು, 150 days ಸ್ಕೆಡ್ಯೂಲು, 250 days ಸ್ಕೆಡ್ಯೂಲು. ಸೊ ಇಟ್ಸ್ ನಾಟ್ ಈಸಿ, ಬಿಕಾಸ್ ಒಂದ್ ಕಡೆ ನೀವು ಎಜುಕೇಶನ್ ಮಾಡ್ತಿದ್ದೀರಾ, ಸೊ ಒಂದು ಮೂವಿ ಹೋದ್ರೆ ಒಂದು ಸೆಮ್ಮೆ ಹೋಗ್ಬಿಡುತ್ತೆ. ತುಂಬಾ ಆಪರ್ಚುನಿಟೀಸ್ ಕಳ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಅನ್ ಆಪರ್ಚುನಿಟಿ ವಿತ್ ಗೋಲ್ಡನ್ ಸ್ಟಾರ್ ಗಣೇಶ್ ಸಖತ್ ಮೂವಿಗೆ. ಸೊ ಬಟ್ ಸಖತ್ ಮೂವಿಗೆ ಆಫರ್ ಬಂದಿತ್ತು, ಬಟ್ ಐ ಹ್ಯಾಡ್ ಲಾಸ್ಟ್ ದಟ್ ಬಿಕಾಸ್ ದೇ ಆಸ್ ಫಾರ್ 153 days ಸ್ಕೆಡ್ಯೂಲ್. ಸೊ ಮೋರ್ ದೆನ್ ಅ ಸೆಮ್ಮೆ ಹೋಗ್ಬಿಡುತ್ತೆ, ಅಂಡ್ ಐ ಕುಡಂಟ್ ಎಫರ್ಟ್ ಟು ಡೂ ದಟ್. ಅಂಡ್ ಇನ್ನೊಂದು ಏನಂದ್ರೆ, ಸೇತುಪತಿ ತಮಿಳ್ ಸಿನಿಮಾ, ಸೇತುಪತಿ ವಿಜಯ್ ಒಟ್ಟಿಗೆ ಇನ್ನೊಂದು ಫಿಲ್ಮ್ ಬಂದಿತ್ತು which I was given, and even that was a 300 days shooting, long shooting. So again I couldn't do that because it was a lead role. ಬೇಜಾರ್ ಆಗ್ತಿತ್ತು, but I was proud that at least I got opportunities, recognize ಮಾಡ್ತಿದ್ದಾರೆ ಜನ, ಆಪರ್ಚುನಿಟಿ ಸಿಗ್ತಾ ಇದೆ ನಂಗೆ ಅಂತ. And ಅದಾದ್ಮೇಲೆ but I should stay away from movies because education ಮುಗಿಸೋ ತನಕ I can't do anything ಅಂತ. So ಥರ್ಡ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಕೋವಿಡ್ ಸ್ಟಾರ್ಟ್ ಆಯ್ತು. ಕೋವಿಡ್ ಸ್ಟಾರ್ಟ್ ಆದಾಗ ಎಲ್ಲ ಕ್ಲೋಸ್ ಆಗಿತ್ತು. ಸೊ ಸೆಕೆಂಡ್ ಫೇಸ್ ಆದಾಗ ತುಳು ಇಂಡಸ್ಟ್ರಿ ಬಂದು ಹೇಳಿದ್ರು, ಡ್ಯೂರಿಂಗ್ ಆಫ್ಟರ್ ಸೆಕೆಂಡ್ ಫೇಸ್ ನಮಗ್ ಸ್ಟಿಲ್ ಆನ್ಲೈನ್ ಕ್ಲಾಸ್ ಇತ್ತು. ಅಂಡ್ ಅವ್ರು ಬಂದು ಹೇಳಿದ್ರು, ಹಿಂಗೆ ಮೂವಿ ಮಾಡ್ತಿದೀವಿ, ಇಟ್ಸ್ ಅ ವೆರಿ ಶಾರ್ಟ್ ಸ್ಕೆಡ್ಯೂಲ್, ಬಿಕಾಸ್ ದ ಎಂಟೈರ್ ಮೂವಿ ನಾವು 1 ತಿಂಗಳು ಒಳಗ್ ಕಂಪ್ಲೀಟ್ ಮಾಡ್ತೀವಿ. ಸೊ ನಿಮ್ದೊಂದು 7-8 days ಬೇಕಿರುತ್ತೆ ಅಷ್ಟೇ ಅಂತ ಹೇಳಿದ್ರು. ಐ ಸೆಡ್ ಓಕೆ, ಬಿಕಾಸ್ ನಾ ಹೇಗಿದ್ರು ಆನ್ಲೈನ್ ಕ್ಲಾಸ್, ಒಂದ್ ಕಡೆ ಕ್ಲಾಸ್ ಆಗ್ತಾ ಇದೆ, ಒಂದ್ ಕಡೆ ಶೂಟಿಂಗ್ ಆಗ್ತಿದೆ, ಪರವಾಗಿಲ್ಲ ಅಂತ ಹೇಳಿದೆ. ಟ್ರೈ ಮಾಡೋಣ, ಇಟ್ಸ್ ಓಕೆ. ಸೊ ನಂಗೆ ಗೊತ್ತಿರಲಿಲ್ಲ ಐ ಹ್ಯಾಡ್ ಅನ್ ಆಕ್ಟಿಂಗ್ ಸ್ಕಿಲ್ ಇನ್ಸೈಡ್ ಮೀ. ಬರ್ತಿತ್ತು ಆಪರ್ಚುನಿಟೀಸ್, ಬಟ್ ಇದುವರೆಗೂ ಐ ನೆವರ್ ವೆಂಟ್ ಫಾರ್ ಅನ್ ಆಡಿಷನ್. ಒಂದು ಆಡಿಷನ್ಗಾಗ್ಲಿ ಆರ್ ಆನ್ಲೈನ್ ಆಡಿಷನ್ಸ್ ಇದುವರೆಗೂ ಕೊಟ್ಟಿಲ್ಲ. ಒಂದು ವಿಡಿಯೋ ಆಡಿಷನ್, ಇಂಟ್ರೊಡಕ್ಷನ್ ಆಡಿಷನ್ ಏನು ಕೊಟ್ಟಿಲ್ಲ. ಸೊ ಐ ನೆವರ್ ನ್ಯೂ ಐ ಕುಡ್ ಆಕ್ಟ್, ಬಿಕಾಸ್ ಓನ್ಲಿ ನ್ಯೂ ಐ ಕುಡ್ ಪೋಸ್ ಅಷ್ಟೇ. ಸೊ ಅದಾದ್ಮೇಲೆ ಅಂಡ್ ನಾನು ಕೇಳಿದೆ, ಆಡಿಷನ್ ಏನಾದ್ರು ಇದೆಯಾ? ಇಲ್ಲ, ನೀವು ಬನ್ನಿ, ಪರವಾಗಿಲ್ಲ, ಇಟ್ಸ್ ಓಕೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ಹೋಗಿದ್ದೆ ಶೂಟಿಂಗ್ ಹೋದ್ವಿ. ಅಂಡ್ 3-4 ದಿನ ಇಟ್ ವಾಸ್ 3-4 ದಿನದಲ್ಲಿ ಐ ಗಾಟ್ ಅ ಹ್ಯಾಂಡ್ ಆಫ್ ವಾಟ್ ದ ಶೂಟಿಂಗ್ ಇಸ್. ಫಸ್ಟ್ ಡೇ ಆಫ್ ದ ಶೂಟ್ ಭಯ ಆಗಿಲ್ವಾ ನಿಮಗೆ? ಭಯ ಆಗಿತ್ತು, ಬಿಕಾಸ್ ಐ ಟೆಲ್ ಯು ವೈ ಐ ವಾಸ್ ಸ್ಕೇರ್ಡ್. ಬಿಕಾಸ್ ತುಳುವಲ್ಲಿ ತುಂಬಾ ದೊಡ್ಡ ಕಲಾವಿದರಿದ್ದಾರೆ. ಫಾರ್ ಎಕ್ಸಾಂಪಲ್, ಭೋಜರಾಜ್ ವಾಮಂಜೂರ್, ಅರವಿಂದ್ ಬೋಳಾರ್, ನವೀನ್ ಡಿ ಪಡೀಲ್, ಅಂಡ್ ಕಾಪಿಕಾಡ್ ಸರ್. ಸೊ ತುಂಬಾ ದೊಡ್ಡ ಕಲಾವಿದರಿದ್ದಾರೆ. ಸೊ ಅವ್ರ ಮುಂದೆ, ಸೊ ಅವ್ರಂದ್ರೆ ಅವ್ರ ನಾಟಕದಿಂದ ಮೂವೀಸಿಗೆ ಬಂದಿರೋರು. ನಾನಂತೂ ಚಿಕ್ಕೋಳು, ಇಲ್ಲಿ ನಂಗೇನು ಗೊತ್ತಾಗಲ್ಲ.
ಅವ್ರ ಮುಂದೆ ಹೆಂಗೆ ಆ್ಯಕ್ಟ್ ಮಾಡಲಿ ಅಂತ. ಸೊ ತುಂಬ ನರ್ವಸ್ ಆಗಿದ್ದೆ ಫಸ್ಟು, ಬಟ್ ಐ ಥಿಂಕ್ ಗ್ರ್ಯಾಜುಲಿ ದ ಟೀಮ್ ತುಂಬ ಫನ್ ಆಗಿದ್ರು. ಅಟ್ಲೀಸ್ಟ್ ದೇವದಾಸ್ ಕಾಪಿಕಾಡ್ ಸರ್ ಮಗಳು ರೋಲ್ ಮಾಡ್ತಿದ್ದೆ ನಾನು ಅದು ಮೂವಿಯಲ್ಲಿ. ಸೊ ಅವಾಗ ನನಗೆ ತುಳುನು ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಸೊ ಅವರೇ ಬಂದು ಕರೆಕ್ಟ್ ಮಾಡಿ, ಇಲ್ಲ ಹಿಂಗ್ ಮಾತಾಡಿ ಅಂತ ಹೇಳಿ, ಸೊ ಹಿಂಗ್ ಆಕ್ಟ್ ಮಾಡಿ, ಹಿಂಗ್ ನೋಡಿ, ಇಷ್ಟು ವಾಯ್ಸ್ ಬರ್ಲಿ ಅಂತೆಲ್ಲ ಅವರೇ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ 2-3 days ಅಲ್ಲಿ ಐ ಗಾಟ್ ಅ ಹ್ಯಾಂಗ್ ಆಫ್ ಇಟ್. ಆದ್ಮೇಲೆ ದ ಎಂಟೈರ್ ಟೀಮ್ ಬಿಕೇಮ್ ವೆರಿ ಫ್ರೆಂಡ್ಲಿ ಅಂಡ್ ಇಟ್ ವಾಸ್ ಅ ವೆರಿ ಫನ್ ಟೀಮ್. ಶೂಟ್ ಮುಗ್ದ ದಿನ ನಂಗೆ ತುಂಬಾ ಬೇಜಾರಾಯ್ತು, ಬಿಕಾಸ್ ಐ ಕಾಂಟ್ ಗೋ ಬ್ಯಾಕ್ ಟು ದಿಸ್ ಟೀಮ್ ಅಗೇನ್ ಅಂತ. ಬಟ್ ಇಟ್ ವಾಸ್ ಅನ್ ಅಮೇಸಿಂಗ್ ಟೈಮ್. So it was the first movie that was directed by Arjun Kapikad. So ನಮ್ಮ ಮಂಗಳೂರಿನ ಚಕ್ರವರ್ತಿ ಅಂತ ಕರೆಯೋರು ಅವರು. So he's an amazing actor. So getting to work with these big people was just a blessing ಅಷ್ಟೇ. So I really loved the experience and hope to get more movies. ಓಕೆ, ಸೊ ಇದೆಲ್ಲದರ ನಡುವೆ ಒಂದು ಮ್ಯೂಸಿಕಲ್ ವಿಡಿಯೋದಲ್ಲಿ ಕೂಡ ಮಾಡ್ತೀರಾ ನೀವು. ಸೊ ಆ ಮ್ಯೂಸಿಕಲ್ ಸಾಂಗ್ ಬಗ್ಗೆ, ವಿಡಿಯೋ ಬಗ್ಗೆ ಮಾತಾಡೋದಾದ್ರೆ? ಓಕೆ, ದೇವ್ರ ನಂಗೆ ಡಾನ್ಸ್ ಮಾಡೋಕ್ಕೆ ಈಗಲೂ ಬರಲ್ಲ. ಮತ್ತೆ ಅದು ಹೆಂಗೆ ಮಾಡ್ಬಿಟ್ರೆ ನೀವು ಅಷ್ಟು ಚೆನ್ನಾಗಿ ಡ್ಯಾನ್ಸ್? ಈಗಲೂ ಬರಲ್ಲ, ಬಿಕಾಸ್ ನಾನು ಆಕ್ಚುಲಿ ಬೆಂಗಳೂರಲ್ಲಿದ್ದೆ. ಇಟ್ ವಾಸ್ ಲಾಸ್ಟ್ ಅಕ್ಟೋಬರ್. ಬೆಂಗಳೂರಲ್ಲಿದ್ದೆ. ಅವಾಗ ಪಲ್ಲವಿ ಅಂತ ಒಬ್ರು ಕಾಲ್ ಮಾಡಿ ಒಂದು ಮ್ಯೂಸಿಕ್ ಆಲ್ಬಮ್ ಇದೆ, ಮಾಡ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ ನಂಗೆ ಡಾನ್ಸ್ ಮಾಡ್ಬೇಕಾ ಅದರಲ್ಲಿ ಅಂತ ಕೇಳಿದೆ ಫಸ್ಟು. ಸ್ವಲ್ಪ ಅಷ್ಟಿಷ್ಟು ಎಲ್ಲ ಮಾಡಬೇಕು ಅಂತ ಹೇಳಿದ್ರು. ನಂಗೆ ದೇವರ ನಂಗೆ ಡಾನ್ಸ್ ಮಾಡೋಕೆ ಬರಲ್ಲ. ಸೊ ಮೇ ಬಿ ನಾನು ನಿಮಗೆ ಐ ಗಿವ್ ಯು ಬೆಟರ್ ಮಾಡೆಲ್ಸ್. ನನ್ನ ಬದಲು ಐ ಗಿವ್ ಯು ಸಮನ್ ಹೂ ಇಸ್ ಬೆಟರ್, ಹೂ ಇಸ್ ಗುಡ್ ಇನ್ ಡಾನ್ಸ್. ಇಲ್ಲ, ಆಕ್ಚುಲಿ ನಿಮಗೆ ಗೊತ್ತಿಲ್ಲ, ದ ಸಾಂಗ್ ರೈಟರ್ ಸಾಂಗ್ ಬರೆಯುವಾಗ ನಿಮ್ ಫೋಟೋ ಹಿಡ್ಕೊಂಡು ಬರ್ದಿದ್ದಾರೆ. ಸೊ ದಿಸ್ ಎಂಟೈರ್ ಸಾಂಗ್ ಇಸ್ in Tulu language, Tulu, Kannada, English ಎಲ್ಲ ಮಿಕ್ಸ್ ಆಗಿದೆ. ಇಟ್ಸ್ ನ್ಯೂ ಏಜ್ ರ್ಯಾಪ್. ಸೊ ಹೇಳಿದ್ದಾರೆ, ಸೊ ದ ಎಂಟೈರ್ ಸಾಂಗ್ ಇಸ್ ರಿಟನ್ ಆನ್ ಹೌ ಯು ಆರ್. ಸೊ ನೀವಿದ್ರೆ ಓನ್ಲಿ ಇಟ್ ಇಸ್ ದ ಬೆಸ್ಟ್. ಆ್ಯಂಡ್ ಐ ಸೆಡ್ ಓಕೆ, ಡಾನ್ಸ್ ಮಾಡಕ್ ಬರಲ್ಲ ಅಂತ ಹೇಳಿದೆ. ಪರವಾಗಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಹೇಳಿದೆ ಓಕೆ, ಸಾಂಗ್ ಕಳಿಸಿ, ಐ ವಿಲ್ ಲಿಸನ್ ಟು ಇಟ್ ಅಂತ ಹೇಳಿದೆ. ಆ್ಯಂಡ್ ಇಟ್ ಈಸ್ ಸಚ್ ಅ ಕ್ಯಾಚಿ ಸಾಂಗ್. ಅಂದ್ರೆ ಫಸ್ಟ್ ಟೈಮ್ ಕೇಳಿದೆ, ದ ಮೊಮೆಂಟ್ ಐ ಹರ್ಡ್ ಇಟ್, I felt like this is a catchy song. It's going to be a hit song. Marana. And I called her and I said, okay, Pallavi, I'll do it. Dadmele, so in 2 weeks now shoot schedule madidvi Mangaluralli. So the shoot actually happened in multiple locations. And there were different themes also. So, but I tried. ಡಾನ್ಸ್ ಮಾಡಕ್ಕೆ ಟ್ರೈ ಮಾಡಿದೆ. ವಿ ಹ್ಯಾಡ್ ಅವಿನಾಶ್ ಬಂಗೇರ, ಹೂ ಇಸ್ ಅ ವೆರಿ ಫೇಮಸ್ ಕೊರಿಯೋಗ್ರಫರ್, ತುಂಬ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಕಾರ್ತಿಕ್ ಮುಲ್ಕಿ ವಾಸ್ ಅ ಸಿಂಗರ್. ಸೊ ಅವರು ಹಿ ಹ್ಯಾಸ್ ಸ್ಯಾಂಗ್ ಮೆನಿ ಸಾಂಗ್ಸ್ ಆ್ಯಂಡ್ ಹಿ ಹ್ಯಾಸ್ ಕಾಸ್ಟೆಡ್ ಮೀ ಇನ್ ದಿಸ್ ಸಾಂಗ್. ಸೊ it is a good song. So you'll have to definitely listen. The song's name is Sai Kayene. So it's a Tulu new age rap. So just listen and ನಿಮಗೆ ಗೊತ್ತಾಗುತ್ತೆ. ಇಟ್ ಇಸ್ ಅ ವೆರಿ ಕ್ಯಾಚಿ ಸಾಂಗ್. ಅದು ಕ್ಯಾಚಿ ಸಾಂಗ್ ಅದಕ್ಕೆ ಕೇಳಿದ್ದು. ಸೊ ಅದನ್ನು ಹೊರತುಪಡಿಸಿದ್ರೆ ಆಗಲೇ ಮಾತಾಡುವಾಗ ಹೇಳಿದ್ರಿ ನಂಗೆ ಸಖತ್ತು ಸಿನಿಮಾ ಆಫರ್ ಬಂದಿತ್ತು ಬಟ್ ಮಾಡಲಿಲ್ಲ. ಈಗ ಮುಂದೆ ಸಪೋಸ್ ಇನ್ ಫ್ಯೂಚರ್ ಈಗ ಇನ್ನೊಂದು ಯಾವುದೋ ಒಂದು ನಿಮಗೆ ಸಿನಿಮಾ ಸಿಗುತ್ತೆ, ಕನ್ನಡ ಸಿನಿಮಾ ಅಥವಾ ತುಳು ಸಿನಿಮಾ, ಅಪೋಸಿಟ್ ಬಿಗ್ ಸ್ಟಾರ್ ಅಂತ ಅನ್ಕೊಳ್ಳಿ, ಮಾಡ್ತೀನಿ, ಡೌಟೇ ಇಲ್ಲ, ಮಾಡ್ತೀನಿ. ಸೊ ಅವಾಗ 300 days ಶೆಡ್ಯೂಲ್ ಆದ್ರೂ ಪರವಾಗಿಲ್ಲ, ಮಾಡ್ತೀನಿ. ಓಕೆ. ಸೊ ಕ್ರಿಸ್ಟಿನಾ ಅವರ ಫ್ಯೂಚರ್ ಪ್ಲ್ಯಾನ್ಸ್, ಗೋಲ್ಸ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಮುಂದೆ? ಇಷ್ಟು ಒಂದು 7 ವರ್ಷ 7-8 ವರ್ಷದಲ್ಲಿ ನೀವು ಅಂದ್ಕೊಂಡಂತೆ ಆ ಗೋಲ್ ಇನ್ನೂ ರೀಚ್ ಆಗಿಲ್ಲದೆ ಇದ್ರೂ ಒಂದು ಹಂತಕ್ಕೆ ಆ ಗೋಲ್ ಕಡೆನೇ ಹೋಗ್ತಾ ಇದ್ದೀರಾ. ಸೊ ಮುಂದೆ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ? ಓಕೆ, ಸೊ ಚಿಕ್ಕವಳಿದ್ದಾಗ ಐ ಆಲ್ವೇಸ್ ಡ್ರೀಮ್ಡ್ ಆಫ್ ಬಿಕಮಿಂಗ್ ಅ ಕ್ಯಾಬಿನ್ ಕ್ರೂ, ಏರ್ ಹೋಸ್ಟೆಸ್, ಆ್ಯಂಡ್ ಆಲ್ವೇಸ್ ವಾಂಟ್ ಟು ವರ್ಕ್ ಇನ್ ಏವಿಯೇಷನ್ ಇಂಡಸ್ಟ್ರಿ. ಸೊ ಹೋಗ್ತಾ ಅದಾಗಿಲ್ಲ. ಅಟ್ಲೀಸ್ಟ್ ಐ ಆಮ್ ಗ್ಲಾಡ್ ನಾನು ಈಗ ಐ ಟ್ರೈನ್ ಕ್ಯಾಬಿನ್ ಕ್ರೂ. ಸೊ ಮಾಡಲಿಂಗ್ ಟ್ರೈನ್ ಮಾಡೋದು, ಕ್ಯಾಬಿನ್ ಕ್ರೂ ಟ್ರೈನ್ ಮಾಡೋದು ಆಲ್ಮೋಸ್ಟ್ ಸೇಮ್, ಬಿಕಾಸ್ ಪರ್ಸನಲ್ ಡೆವಲಪ್ಮೆಂಟ್, ಹೌ ಟು ಟಾಕ್, ಹೌ ಟು ವಾಕ್, ಇದೆಲ್ಲ ಬರುತ್ತೆ. ಸೊ ಈವನ್ ಇಫ್ ಐ ಕುಡಂಟ್ ಬಿ ಒನ್, ಐ ಆಮ್ ಗ್ರೂಮಿಂಗ್ ಒನ್. ಸೊ ಅದ್ರಲ್ಲಿ ತುಂಬ ಹೆಮ್ಮೆ ಪಡ್ತೀನಿ ನಾನು. ಅದು ಬಿಟ್ಟು ಐ ಆಮ್ ಆಲ್ಸೋ ಅನ್ ಇಂಜಿನಿಯರ್. ಸೊ ಸದ್ಯಕ್ಕೆ ಬೆಂಗಳೂರಲ್ಲಿ ಮೈಕ್ರೋಸಾಫ್ಟಲ್ಲಿ ವರ್ಕ್ ಮಾಡ್ತಿದ್ದೀನಿ.
ಸೊ ಸೈಡ್ ಟು ಸೈಡ್ ಐ ಆಮ್ ಆಲ್ಸೋ ಡೂಯಿಂಗ್ ಮಾಡಲಿಂಗ್. ಸೊ ಮಾಡಲಿಂಗ್, ವರ್ಕಿಂಗ್, ಎವ್ರಿಥಿಂಗ್ ಐ ಆಮ್ ಮ್ಯಾನೇಜಿಂಗ್ ಇಟ್ ಟುಗೆದರ್. ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಈ ಕಡೆ ಮಾಡ್ಲಿಂಗ್, ಈ ಕಡೆ ಜಾಬ್, ಈ ಕಡೆ ಮತ್ತೊಂದು? ಸೊ ಮುಂಚೆ ಎಜುಕೇಶನ್ ಮಾಡ್ತಿರುವಾಗ Monday to Friday ವಾಸ್ ಎಜುಕೇಶನ್ ಅಂಡ್ ಮಾಡಲಿಂಗ್. ವೀಕೆಂಡ್ಸ್ ವಾಸ್ ನಾರ್ಮಲಿ ಫ್ಯಾಮಿಲಿ ಜೊತೆ ಎಲ್ಲ ಇರೋದು. ಬಟ್ ನೌ ಡೇಸ್ Monday to Friday ಐ ಆಮ್ ವರ್ಕಿಂಗ್ ಅಂಡ್ ವೀಕೆಂಡ್ಸ್ ಐ ಆಮ್ ಟ್ರಾವೆಲಿಂಗ್. ನಂಗೆ ಒಂದು ವೀಕೆಂಡ್ ಮಾಡಿರೋದು ನಂಗೆ ನೆನಪೇ ಇಲ್ಲ ಆಕ್ಚುಲಿ. ಸೊ ಎವ್ರಿ ವೀಕೆಂಡ್ ಐ ಆಮ್ ಟ್ರಾವೆಲಿಂಗ್. ಮಂಗಳೂರು ಆಗಲಿ, ಇಲ್ಲಾಂದ್ರೆ ಬೆಂಗಳೂರಲ್ಲಿ ಶೂಟ್ ಇದ್ರೆ ಬೆಂಗಳೂರಲ್ಲಿ ಇರ್ತೀನಿ, ಇದ್ರೆ ಹೈದ್ರಾಬಾದ್, ಚೆನ್ನೈ, ಮುಂಬೈ. ಸೊ ಐ ಕೀಪ್ ಟ್ರಾವೆಲಿಂಗ್. ಸೊ ಐ ಡೋಂಟ್ ಆಕ್ಚುಲಿ, ನಂಗೆ ಒಂದು ಸುಮ್ಮನೆ ಇದ್ರೆ ಮನೇಲಿ ಐ ಫೀಲ್ ಲೈಕ್ ಐ ಆಮ್ ಯೂಸ್ಲೆಸ್ ಫಾರ್ ದ ಡೇ. ಐ ವಾಂಟ್ ಡೂ ಸಮಥಿಂಗ್ ಅಂತ ಹೇಳಿ ಐ ಕೀಪ್ ಗೋಯಿಂಗ್ ಫಾರ್ ಶೂಟ್ಸ್. ಸೊ ವೀಕೆಂಡ್ಸ್ ಐ ಆಮ್ ಶೂಟಿಂಗ್. ಸೊ ಐ ಮ್ಯಾನೇಜ್ ಬೋತ್ ಆಫ್ ಇಟ್ ಟುಗೆದರ್. ಲಕಿಲಿ ನನ್ನ ಟೀಮ್ಮೇಟ್ಸು, ನಮ್ಮ ಮ್ಯಾನೇಜರು ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ನನ್ನ ಜೊತೆ. ಸೊ ಐ ಫೀಲ್ ಲೈಕ್ ಇಟ್ಸ್ ಓಕೆ. ನನ್ ಶೂಟ್ ಇದ್ರೆ ಓಕೆ, ಪರವಾಗಿಲ್ಲ, ಹೋಗಿ ಅಂತಾರೆ. ಸೊ ಐ ಹ್ಯಾವ್ ಅ ಸಪೋರ್ಟಿವ್ ಟೀಮ್ ಆಸ್ ವೆಲ್. ಸೊ I think I can manage both of it. So even further going, I will still look for higher studies along with modeling. So I would never give up on modeling because ನಾನು ಇಲ್ಲಿ ತನಕ ಬಂದಿದ್ದೀನಿ, and I will make sure I will give whatever I have, at least the knowledge I have, to the rest of the people. And I want many of them, because ತುಂಬಾ ಜನ ಇದ್ದಾರೆ, ತುಂಬಾ ಹೆಣ್ಮಕ್ಳಿದ್ದಾರೆ, ಪೇರೆಂಟ್ಸಿಗೆ ಹೆದ್ರಿ ಅವ್ರಿಗೆ ಇಷ್ಟ ಇದೆ ಮಾಡಲಿಂಗ್ ಮಾಡೋಕ್ಕೆ, ಬಟ್ ಪೇರೆಂಟ್ಸಿಗೆ ಹೆದ್ರಿ ಅವ್ರು ಮಾಡಲ್ಲ. ಸೊ ಐ ವಾಂಟ್ ಟು ಬಿ ಅನ್ ಎಕ್ಸಾಂಪಲ್. ನೀವು ಮಾಡ್ಬೋದು. ಜಸ್ಟ್ ಬಿ ಗುಡ್, ಜಸ್ಟ್ ಬಿ ಜೆನ್ಯೂನ್, ಜಸ್ಟ್ ಬಿ ಹಾನೆಸ್ಟ್. you're on the right path ಅಷ್ಟೇ. ಸೊ ಐ ವುಡ್ ಲೈಕ್ ಟು ಹೆಲ್ಪ್ ಸಚ್ ಪೀಪಲ್. Side by side, you also look into your ambitions, you look into your careers. So balance. ಓಕೆ, ನೀವು ಬರೀ ಮಾಡೆಲ್ ಅಷ್ಟೇ ಅಲ್ಲ, ಇಂಜಿನಿಯರಿಂಗ್ ಏನು ಸ್ಟೂಡೆಂಟ್ ಅಷ್ಟೇ ಅಲ್ಲ, ಜೊತೆಗೆ ಏನು ಈಗ ಸದ್ಯಕ್ಕೆ ಕೆಲಸ ಕೂಡ ಮಾಡ್ತಾ ಇದ್ದೀರಾ. ಇದೆಲ್ಲದರ ನಡುವೆ ಸುಮಾರು ಕಡೆ ಸುತ್ತಿದ್ದೀರಾ ನೀವು. ಆಗಲೇ ಹೇಳ್ದಂಗೆ ನಿಮಗೆ ಟ್ರಾವೆಲಿಂಗ್ ತುಂಬ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಸೊ ಸುಮಾರು ಕಡೆ ಸುತ್ತಿದ್ದೀರಾ, ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದೀರಾ, ಅಡುಗೆ ಕೂಡ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದರೆ ಅದು ಒಂಥರ ಫುಡ್ ಬ್ಲಾಗರ್ ಥರನೇ ಇರ್ಬೋದು. ಕರೆಕ್ಟ್. ಫುಡ್ ಬ್ಲಾಗ್ ಇನ್ಫ್ಲೂಯೆನ್ಸರ್ ಎಲ್ಲ ಹೇಳ್ಬೋದು. ಸೊ ಬೇಸಿಕ್ಲಿ ದೆರ್ ಇಸ್ ಅನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಾಲ್ಡ್ ಓವೋ ಎಕ್ಸ್ಪ್ಲೋರ್ಸ್. ಸೊ ಎಕ್ಸ್ಪ್ಲೋರ್ಸ್ ಅಂದ್ರೆ ಯು ಕೀಪ್ ಎಕ್ಸ್ಪ್ಲೋರಿಂಗ್ ಡಿಫ್ರೆಂಟ್ ಪ್ಲೇಸ್. ಸೊ ಒಂದಿನ ಐ ಗಾಟ್ ಅ ಕಾಲ್ ಫ್ರಮ್ ದಿಸ್ ಇವೆಂಟ್ ಪೀಪಲ್, ಅಂಡ್ ಅವ್ರು ಕೇಳಿದ್ರು, ಟ್ರಾವೆಲ್ ಮಾಡ್ತೀರಾ? ಹೂ ಅಂತೆ. ಓಕೆ, ಸೊ ನೀವು ಟ್ರಾವೆಲ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಗೋಯಿಂಗ್ ಟು ಅ ಪ್ಲೇಸ್, ಅವ್ರದ್ದು ಕಲ್ಚರ್ ಆಗಿರಲಿ, ಅವ್ರದ್ದು ಫುಡ್ ಆಗಿರಲಿ, ಅವ್ರದ್ದು ಮೋಸ್ಟ್ ಫೇಮಸ್ ಪ್ಲೇಸಸ್ ಆಗಿರಲಿ, ಸೊ ಯು ಗೋ ಅಂಡ್ ಎಕ್ಸ್ಪೀರಿಯನ್ಸ್ ಆಲ್ ದೀಸ್ ಪ್ಲೇಸಸ್ ಅಂಡ್ ಯು ಟಾಕ್ ಅಬೌಟ್ ಇಟ್. ಸೊ ನೀವು ಕ್ಯಾಮ್ರಾ ಮುಂದೆ ನಿಮ್ ಫೋನ್ ಮುಂದೆ ಇಟ್ಕೊಂಡು ಫುಲ್ ಸಿಟಿ ನೋಡ್ಬೋದು. ನಿಮ್ಗೆ ಆಲ್ರೆಡಿ ಅದು ಸಿಟಿಯಲ್ಲಿ ಏನೆಲ್ಲ ಇದೆ, ಒಂದು ಫುಡ್ ಆಗಿರ್ಬೋದು, ಬೀಚ್ ಆರ್ ಮೌಂಟೇನ್ಸ್ ಆರ್ ಪ್ಲೇಸ್ ಆರ್ ಎನಿಥಿಂಗ್. ಸೊ ಇದೆಲ್ಲ ನಿಮ್ಗೆ ಒಂದು ಫೋನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕೊಡೋ ತರ. ಸೊ ಐ ಹ್ಯಾಡ್ ಅನ್ ಅಮೇಸಿಂಗ್ ಟೈಮ್ ವಿತ್ ದಟ್ ಟೀಮ್, ಬಿಕಾಸ್ ನಾವು ತುಂಬಾ ಪ್ಲೇಸಸ್ಗೆ ಹೋಗಿದ್ದೀವಿ, ಲೈಕ್ ತಮಿಳ್ನಾಡು ಅಂಡ್ ಕೇರಳ, ತುಂಬಾ ಜಾಗಕ್ಕೆ ಹೋಗಿದ್ದೀವಿ. ಸೊ ಇನ್ ಕೇರಳ ವಾಸ್ ಅನ್ ಅಮೇಸಿಂಗ್ ಟೈಮ್. ಅಲ್ಲಿ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಕೇರಳ ಫುಡ್ ಅಂದ್ರೇನೆ ಬೇರೆ ಟೈಪ್ ಆಫ್ ಫುಡ್. ಅಂಡ್ ನನ್ಗಂತೂ ಕೇರಳ ಒಂದ್ ಸ್ವಲ್ಪ ಜಾಸ್ತಿ ಕನೆಕ್ಟ್ ಇದೆ, ಬಿಕಾಸ್ ಐ ಆಮ್ ಆಲ್ಸೋ ಅ ಮಲಯಾಳಿ. Because nandu grandparents, mom side, dad side, every grandparents are from Kerala. Okay. So roots from Kerala. Even though I was born in Karnataka and my parents are also born in Karnataka, but roots from Kerala. So I'm a Malayali as well. So connecting back to Malayali people, ಅಲ್ಲಿ ಹೋಗಿ ಮಲಯಾಳಂದಲ್ಲಿ ಮಾತಾಡೋದಾಗ್ಲಿ, and ಅಲ್ಲಿದ್ ಫುಡ್ ತಿನ್ನೋದಾಗ್ಲಿ, and the beaches in Kochi, Cherai beaches, ಅಲ್ದು ರೆಸಾರ್ಟ್ಸ್, ಫೇಮಸ್ ರೆಸಾರ್ಟ್ಸ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದು. And the famous churches, famous temples. So you experience a lot of things. So this page is all about giving you an experience of the entire place just by staying at your phone. So I was in love to do such things. So we still have many schedules to be going. So yeah, so I really love traveling, and I don't know, I just feel good, like you're giving people the feel of what they want to. So yeah. ಸೊ ಇದೆಲ್ಲರ ನಡುವೆ ಇನ್ನೊಂದು ಇಂಪಾರ್ಟೆಂಟ್ ಒಂದು ಕ್ವಶನ್ ಕೇಳಬೇಕಿತ್ತು ನಿಮಗೆ, ಅದು ಮರ್ತೋಯ್ತು. ನಿಮ್ಮ ತಂದೆ ನಿಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಸಪೋರ್ಟ್ ಮಾಡಿಲ್ಲ, ಆದರೂ ಕೂಡ ನೀವು ನಿಮ್ಮ ತಂದೆಯ ಮುದ್ದಿನ ಮಗಳು. ಸೊ ಇದಕ್ಕೆ ಉದಾಹರಣೆ ಅಂತ ಅಥವಾ ಒಂದು ಸಾಕ್ಷಿ ಅನ್ನೋಂತೆ ಒಂದು ಐಫೋನ್ ಏನೋ ಒಂದು ಕತೆ ಇದೆ ನಿಮ್ಮದು. ಸೊ ಅದು ಐಫೋನ್ ಕತೆ ಹೇಳ್ಬೋದಾ ಅಂತ?
ಐಫೋನ್ ಕತೆ ಸೊ ಬೇಸಿಕ್ಲಿ ಒಂದ್ಸತಿ ಸೊ ಒಂದು ಐಫೋನ್ ತಗೊಳ್ಳೋಕೋಸ್ಕರ ಸೊ ಐ ವಾಸ್ ಇನ್ 10th ಮೋಸ್ಟ್ಲಿ 10th or 12th ಅಲ್ಲಿ ಏನೋ ಐ ಡೋಂಟ್ ರಿಮೆಂಬರ್ 12th ಅಲ್ಲಿ ಸೊ ಅವಾಗ ನಂಗೆ ಐಫೋನ್ ಬೇಕು ಅಂತ ಎಲ್ಲ ಹೇಳಿ ಸೊ ಐ ಹ್ಯಾಡ್ ಟೇಕನ್ ಮನಿ ಫ್ರಮ್ ಮೈ ಡ್ಯಾಡ್ ಮಮ್. ಅವಾಗ ಕೆಲಸ ಮಾಡ್ತಿರ್ಲಿಲ್ಲ, ಯು ವರ್ ನಾಟ್ ಶೂಟಿಂಗ್ ಆಲ್ಸೋ. 96,000 ತಗೊಂಡಿದ್ದ? Correct. So actually, it was actually a story where I had to get phone from US and all. And too much story. It was a big story. So adadmele I took cash from my dad, 96,000 rupees, and adadmele I had the money in my hand. So eniko daddy akade hodaga yaro took this money and went. He didn't say anything to be honest. ಇಲ್ಲ ಪಾಪ ಮಗ್ಲಲ್ಲ ಅಂತ ಬಿಟ್ರು ಅಷ್ಟೇ. ಐಫೋನ್ ಇಲ್ಲ, ಈ ಕಡೆ ದುಡ್ಡು ಇಲ್ಲ. ಸೊ ಬಟ್ he didn't say anything and I'm so grateful. He didn't say anything. But yeah, and so but I think ಮುದ್ದಿನ ಮಗ್ಲೆ ಆಕ್ಚುಲಿ. ಸೊ ನಾನು ನನ್ನ ತಂಗಿ ಡ್ಯಾಡಿ ಹೇಳೋಂಗೆ ನೀವಿಬ್ರು ನನ್ನ 2 ಕಣ್ಣಿದ್ದಂಗೆ ಅಂತ. ಸೊ ತುಂಬಾ ಪ್ರೀತಿ ಮಾಡ್ತಾರೆ. ಸೊ ಐ ಹ್ಯಾವ್ ಆಲ್ ಮೈ ರೆಸ್ಪೆಕ್ಟ್ and all my love to my family. Even though they don't support me, it's fine because our bandro generation e bere, so they have different things in their head. So ad tilkondu adu talega itkondu hata madokinta just love them. It's okay, it's fine. You will get the support when you have to get, so it's okay. So nimma favorite holiday spot I think I've never been there, but nang ಲೈಫಲ್ಲಿ ಒಂದ್ಸತಿ ಹೋಗ್ಬೇಕು. ಇಟ್ಸ್ ಕಾಲ್ಡ್ ಬೋರಾ ಬೋರಾ ಐಲ್ಯಾಂಡ್. ಇಟ್ಸ್ ಟುವರ್ಡ್ಸ್ ಇಂಡೋನೇಷ್ಯಾ ಸೈಡ್. ಸೊ ಅದು ಆರ್ ಬಾಲಿ. ಐ ಲೈಕ್ ಮೋರ್ ಆಫ್ ಪ್ಲೇಸಸ್ ವೇರ್ ಇಟ್ ಈಸ್ ಸೀನರಿಕ್ ಅಂಡ್ ನಾಟ್ ಮ್ಯಾನ್ ಮೇಡ್. ಫಾರ್ ಎಕ್ಸಾಂಪಲ್ ದುಬೈ ಇಸ್ ಮ್ಯಾನ್ ಮೇಡ್, ಇಟ್ಸ್ ಓನ್ಲಿ ಬಿಲ್ಡಿಂಗ್ಸ್, ಎಲ್ಲ ಕಡೆ ಬಿಲ್ಡಿಂಗ್ಸ್. ಇಟ್ಸ್ ಮ್ಯಾನ್ ಮೇಡ್ ಬಿಲ್ಡಿಂಗ್ಸ್. ಐ ವಾಂಟ್ ಮೋರ್ ಆಫ್ ಸೀನರಿ, ಲೈಕ್ ಒಂದು ಸಿ ಆಗಲಿ ಆರ್ ಮೌಂಟೇನ್ಸ್ ಆಗಲಿ, ಸಮಥಿಂಗ್ ವಿಚ್ ಇಸ್ ಮೇಡ್ ಬೈ ಗಾಡ್. ಇಟ್ಸ್ ಕ್ರಿಯೇಷನ್. ಸೊ ನೇಚರ್ ನಡುವೆ ನಿಮಗೆ ಕರೆಕ್ಟ್. Yes, so anything with nature. It could be Maldives or it could be Bora Bora Islands. More of island girl. So Mangalore iddu Mangalore hudgi nanu beach irodu Mangalore. So more of a water baby. So I would like to go to places which is more of scenery, sea, beaches. So favorite food nange sweets ಅಂದ್ರೆ ತುಂಬಾ ಇಷ್ಟ. And I have cut down sweets now, but ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಸ್ವೀಟ್ಸ್ ಡೆಫಿನೆಟ್ಲಿ ಗುಲಾಬ್ ಜಾಮೂನ್. ಬಟ್ ಅದ್ ಬಿಟ್ರೆ ಯು ಶುಡ್ ಟ್ರೈ ದ ಮ್ಯಾಂಗ್ಳೂರಿಯನ್ ಫುಡ್. ಮ್ಯಾಂಗ್ಳೂರ್ ಇಸ್ ನೋನ್ ಫಾರ್ ನೀರ್ ದೋಸಾ, ಕೊಯ್ ರೊಟ್ಟಿ ಅಂಡ್ ಚಿಕನ್ ಗಸ್ಸಿ ಅಂಡ್ ತುಂಬಾ ಗೀ ರೋಸ್ಟ್. ನಾವು ಗೀ ರೋಸ್ಟ್ ವಿ ಆರ್ ದ ಪಯನಿಯರ್ಸ್ ಆಫ್ ಗೀ ರೋಸ್ಟ್. ಸೊ ಗೀ ರೋಸ್ಟ್ ಹ್ಯಾಸ್ ಮಲ್ಟಿಪಲ್ ವೆರೈಟೀಸ್. ಸೊ ಮ್ಯಾಂಗ್ಳೂರಿಯನ್ ಫುಡ್ ಡೆಫಿನೆಟ್ಲಿ ಎಸ್. ಸೊ ಎನಿಥಿಂಗ್ ವಿತ್ ಮ್ಯಾಂಗ್ಳೂರ್ ಫುಡ್ ಇಸ್ ಅಮೇಸಿಂಗ್. ನಿಮ್ಮ ಫೇವರೇಟ್ ಫ್ಯಾಷನ್ ಡಿಸೈನರ್ ಹಲವಿದ್ದಾರೆ, ಬಟ್ ಐ ವುಡ್ ಡೆಫಿನೆಟ್ಲಿ ಲೈಕ್ ಟು ಟೇಕ್ ಔಟ್ ದೇರ್ ನೇಮ್ಸ್ ಬಿಕಾಸ್ ಐ ಡಿಂಟ್ ನೋ ಎನಿಥಿಂಗ್ ಅಬೌಟ್ ಫ್ಯಾಷನ್. ಅವಾಗ ನನಗೆ ಒಂದು ಡ್ರೆಸ್ ಸ್ಟಿಚ್ ಮಾಡಿ ಕೊಟ್ಟಿರೋರು ಈಗಲೂ ಕೂಡ ನನಗೆ ನಾಳೆ ಒಂದು ಇವೆಂಟ್ ಇದೆ ಮ್ಯಾಮ್, ನನಗೊಂದು ಡ್ರೆಸ್ ಬೇಕಿತ್ತು, ಓಕೆ ಮಾಡ್ಕೊಡೋಣ ಅಂತ, ಪರವಾಗಿಲ್ಲ, ಫ್ರಾಮ್ ಸ್ಕ್ರಾಚ್ ಮಾಡ್ಕೊಡ್ತಾರೆ. ಹರ್ ನೇಮ್ ಇಸ್ ಶ್ರೀಲಕ್ಷ್ಮಿ. ಸೊ ಮಂಗಳೂರಿನವರು. ಸೊ ಶಿ ಹ್ಯಾಸ್ ಅ ಪೇಜ್ ಕಾಲ್ಡ್ ಶ್ರೀಲಕ್ಷ್ಮಿ ಫ್ಯಾಷನ್ ಡಿಸೈನರ್. So she's always there for me. Even now I would be ready to work for free. Or when shoot plan madli, I'm ready to work for free because she was there. Never forget your roots. She was there when I was here and she'll always be with me when I'm here also. So at Bitre I do have amazing designers like Hera Pinto, Sandrika. Tumba jana idare Mangaluralli. So they're always there for me. So on the event ide, I just call them, dress bekittu. Okay, fine, you come to our boutique, take the dress, go, no problem. So they're always there. ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ನೀವು ತುಂಬ ಚೆನ್ನಾಗಿ ಹಾಡ್ತೀರಾ. ಯಾರು ಹೇಳಿದ್ದು? ಸೊ ನಮಗಾಗಿ, ನಿಮ್ಮ ಫಾಲೋವರ್ಸ್ಗಾಗಿ, ನಿಮ್ಮನ್ನು ಇಷ್ಟಪಡೋರ್ಗಾಗಿ ಒಂದು ಹಾಡು. ಓಕೆ, ಸೊ ಓಕೆ, ಡೀಲ್ ವಿತ್ ಮೈ ಸಾಂಗ್. ಸಿಂಗರ್ ಅಲ್ಲ, ಸುಮ್ಮನೆ ಬಿಲ್ಡಪ್ ಕೊಟ್ಟಿದ್ದಾರೆ ಅಷ್ಟೇ. ಟ್ರೈ ಮಾಡ್ತೀನಿ. ಓಕೆ, ಸೊ ಎವ್ರಿ ನೈಟ್ ಆಫ್ ಮೈ ಡ್ರೀಮ್ಸ್ ಐ ಸೀ ಯು,
I feel you. That is how I know you. Go on. So, yeah. ಸೂಪರ್. ಥ್ಯಾಂಕ್ ಯು. ಕ್ರಿಸ್ಟಿನಾ ಅವರೇ, ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ನಮ್ಮ ಜೊತೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ತುಂಬಾ ಥ್ಯಾಂಕ್ ಯು. Thank you so much. Thank you so much. ಕರೆಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. It was great time talking to you and rewinding back about my entire journey. So thank you so much. It was very nice. ಥ್ಯಾಂಕ್ ಯು. Yeah. ಸೊ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಒಂದು ಕತೆ ಇರುತ್ತೆ, ಪ್ರತಿಯೊಬ್ಬರ ನಗುವಿನ ಹಿಂದೆಯೂ ಕೂಡ ಒಂದು ನೋವು ಇರುತ್ತೆ. ಇದಕ್ಕೆ ಕ್ರಿಸ್ಟಿಯಾನಾ ಜಾರ್ಜ್ ಮತ್ತೊಂದು ಉದಾಹರಣೆ. ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ. ಮತ್ತೊಬ್ಬ ಅತಿಥಿಯ ಜೊತೆಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.